ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವಾ, ಅಥವಾ ತುಂಬಾ ವರ್ಷಗಳ ಹಿಂದೆ ಇನ್ವೆಸ್ಟ್ ಮಾಡಿದಂತ ಒಂದು ಫಂಡ್ ಈಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವ ಉಳಿದ ಫಂಡ್ಗಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ? ಹಾಗಾದ್ರೆ ಇದು ಯಾವಾಗಲೂ ಒಳ್ಳೆ ವಿಷಯ ಅಂತೂ ಅಲ್ವೇ ಅಲ್ಲ. ಇಂಥ ಟೈಮ್ನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋವನ್ನ ರೀಬ್ಯಾಲೆನ್ಸ್ ಮಾಡೋದನ್ನ ಯೋಚಿಸಬೇಕು. ಎಕ್ಸ್ಪರ್ಟ್ ಸಾಮಾನ್ಯವಾಗಿ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡೋದಕ್ಕೆ ಈ ಮೆಥಡ್ಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದರಲ್ಲಿ ಒಂದನೇ ಮೆಥಡ್ ಕ್ಯಾಲೆಂಡರ್ ಬೇಸ್ಡ್. ಮಾರ್ಕೆಟ್ ಏನೇ ಆಗಿರಲಿ, ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ನಿಮ್ಮ ಪೋರ್ಟ್ಫೋಲಿಯೋ ಅಲೋಕೇಶನ್ ಅನ್ನ ರಿವ್ಯೂ ಮಾಡಿ. ಎರಡನೇದು 5% ರೂಲ್. ನಿಮ್ಮ ಟಾರ್ಗೆಟ್ ಅಲೋಕೇಶನ್ಗಿಂತ ಯಾವುದೇ ಅಸೆಟ್ ಕ್ಲಾಸ್ ಸುಮಾರು 5%ಗಿಂತ ಹೆಚ್ಚು ಬದಲಾದ್ರೆ ಮಾತ್ರ ರೀಬ್ಯಾಲೆನ್ಸ್ ಮಾಡಿ. ಮೂರನೇದು ಹೈಬ್ರಿಡ್ ಮೆಥಡ್. ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ ಪೋರ್ಟ್ಫೋಲಿಯೋವನ್ನ ಚೆಕ್ ಮಾಡ್ತಾ ಇರಿ, ಆದ್ರೆ ನಿಮ್ಮ ನಿಗದಿಪಡಿಸಿದ ಥ್ರೆಶ್ಹೋಲ್ಡ್ ನಿಜವಾಗಿಯೂ ಕ್ರಾಸ್ ಆದಾಗ ಮಾತ್ರ ಆಕ್ಷನ್ ತಗೊಳ್ಳಿ. ಆದ್ರೆ ಇಲ್ಲಿ ಒಂದು ವಿಷಯವನ್ನು ನೀವು ನೆನಪಿಡಲೇಬೇಕು. ರೀಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಸೆಲ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರಬಹುದು. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಕೊಳ್ಳುವ ಮುಂಚೆ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಜೊತೆಗೆ ಮಾತಾಡಿ. ಇನ್ನಷ್ಟು ಇದೇ ತರದ ಮಾಹಿತಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.